ನಮಸ್ಕಾರ, ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಧನ್ವಾಡೆ ಸಾಹೇಬರು ರಿಟೈರ್ಮೆಂಟ್ ದಿವಸ ಅಂದರೆ ಒಂದು ಸಂತೋಷ, ಒಂದು ದುಃಖ. ಸಂತೋಷ ಅದಕ್ಕಪ್ಪ ಅಂದರೆ ಯಾವುದೂ ಇಲ್ಲ, ನೀವು ಆರಾಮಾಗಿ ರಿಟೈರ್ಮೆಂಟ್ ಆಗ್ಲಾಗತ್ತಾರ, ಇದು ಸಂತೋಷ. ದುಃಖ ಏನಂದ್ರೆ ಇನ್ನು ನಮ್ಮ ಕಾಂಟ್ರಾಕ್ಟರ್ ಬಿಟ್ಟು ಸ್ವಲ್ಪ ದೂರ ಆಗ್ತಾರೆ ಅನ್ನೋದು ಒಂದು ದುಃಖ. ಎರಡನೇದು ಸಾಹೇಬರು ಬಗ್ಗೆ ನಾವು ಜಾಸ್ತಿ ಅವ್ರಿಗೆ ನಮ್ಗೆ ಒಂದು ವರ್ಕ್ ಮಾಡೀವಿ, ಅವ್ರಿಗೆ ನಮ್ಗೆ ಟಚ್ ಮಾಡಿದಪ್ಪ ಅಂತಂದರೆ ಒಂದು ನಾವು PMS ವರ್ಕ್ ಮಾಡಬೇಕಾದ್ರೆ ಒಳ್ಳೆಯ ಸಾಹೇಬರು ಯಾವುದೇ ರೀತಿ ಡಿಪಾರ್ಟ್ಮೆಂಟ್ ಏನೇ ತೊಂದರೆ ಇದ್ದರು ಹಾಗೂ ಕಂಪ್ನಿಗಳು ಮತ್ತು ಡಿಪಾರ್ಟ್ಮೆಂಟ್ಗಳು ಒಂದು ಒಳ್ಳೆಯ ಬಾಂಧವ್ಯದಿಂದ ಯಾವುದಾದ್ರೂ ಸೈಟು ಸಮಸ್ಯೆಗಳಿದ್ರೆ ಅಂದರೆ ಬಂದು ನಮ್ಮನ್ನು ಮುಂದೆ ನಿಂತು ಆ ಸಮಸ್ಯೆಯನ್ನು ಪರಿಹರಿಸ್ಕೊಟ್ಟು ಕೆಲಸ ಮಾಡ್ಲಿಕ್ಕೆ ಭಾಳ ಅನುಕೂಲ ಮಾಡ್ಯಾರ. ಆಮೇಲೆ ಅವರು ಯೂಶ್ವಲಿ ನನಗೆ ಅವ್ರ ಜೊತೆ ಭಾಳ ದಿನ ಇದು ಇಲ್ಲ, ಬಟ್ಟೆ 1 ವರ್ಷ ಎಷ್ಟೇ ಮಾಡಿದ್ದೆ. ನೋಡಿದ್ರೆ ತಿಳಿತದ ಅವರು ವ್ಯಕ್ತಿ ಹಂಗದ ಅಂದ್ರೆ ಎಲ್ಲರ ಜೊತೆ ಒಂದು ಸ್ನೇಹ ಜೀವಿ ಅದ. ಆಮೇಲೆ ಎಂದೂ ಹಿಂಗೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ವರ್ಕ್ ಒಳಗಾಗಲಿ ಆಫೀಸಲ್ಲಾಗಲಿ ಯಾರಿಗೂ ತೊಂದರೆ ಕೊಡಬೇಕು ಅನ್ನೋ ಸ್ವಭಾವದಾರಲ್ಲ, ಒಳ್ಳೆಯ ಸ್ವಭಾವ. ದೇವರು ಅವರಿಗೆ ಒಳ್ಳೆಯ ರೀತಿಯಿಂದ ನಿವೃತ್ತಿ ಆಗಿತ್ತು. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಈ ನಿವೃತ್ತಿ ಜೀವನ ಅತ್ಯಂತ ಸಂತೋಷ ಹಾಗೂ ಸಮೃದ್ಧಿಯಿಂದ ಕೂಡಿರಲಿ ಅಂತ ಈ ಸಮಯದಲ್ಲಿ ನಾನು ಹಾರೈಸುತ್ತಾ ನನಗೆ 2 ಮಾತಾಡಿ ಅವಕಾಶ ಕೊಡ್ತೀನಿ. ಇವತ್ತಿನ ದಿವಸ ಇದು ಇಂಜಿನಿಯರ್ ಸಭೆ ಅಂತಂದ್ರೆ ಹೆಂಗಿರ್ತದಂದ್ರೆ ಮಾತೇ ಕಡಿಮೆ, ಎಲ್ಲ ಉಳಿದೆಲ್ಲ ಮಾಡ್ತೇವೆ ಓಡಾಡಿ. ಆದ್ರೆ ಒಂದು ವೇದಿಕೆ ಮ್ಯಾಗ ಬಂದು ನಿಂತು 4 ಮಂದಿ ಮುಂದೆ ನಿಂತು ಮಾತಾಡೋದು ಅಂತಂದ್ರೆ ಒಂದು ದೊಡ್ಡ ಸಮಸ್ಯೆ. ಮತ್ತು ಇವನ್ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಇಂಜಿನಿಯರ್ ಬೇಕು. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೂ ಎಲ್ಲದಕ್ಕೂ ಇಂಜಿನಿಯರ್ ಬೇಕಾದ್ರೆ ನಮ್ಮ ಫಂಕ್ಷನ್ಗಳದಾಗ ನಾವೇ ಮಾತಾಡ್ಲಿಕ್ಕೆ ಕೂಡ ನಮಗೆ ಎಷ್ಟೇ ಜನ ಮತ್ತು ಮಾಡುವಂತ ಒಂದು ಏನು ಅಚ್ಚುಕಟ್ಟತೆ ಕೂಡ ನಮ್ಮಲ್ಲಿ ಬರುದಿಲ್ಲ. ಅದು ಒಂದೇ ಒಂದು ನಮ್ಮ ವೀಕ್ನೆಸ್. ಕೆಲಸ ಬೇಕಂದ್ರೆ ನೀವು ಹಗಲು ರಾತ್ರಿ ಕೂತು ಮಾಡ್ಲಿಕ್ಕೆ ಮಾಡ್ತೀವಿ. ಈ ಒಂದು ಪ್ರಸಂಗದಲ್ಲಿ ನಾ ಅದಕ್ಕೆ ಹೇಳ್ಕೊಳಿಕ್ ಇಚ್ಛಾ ಪಡ್ತಿದ್ದೀನಿ. ಇವತ್ತಿನ ಈ ದಿವಸ ನಮ್ಮ ದೋಸ್ತ್ ಮತ್ತು ಅವರು ಕೂಡ ಒಡನಾಟದಿಂದ ಬೆಳೆದವರು. ನಿಲಗುಳಿಯಲ್ಲಿ ನೌಕರಿ ಸೇರಿ ಸುಮಾರು ಹೆಚ್ಚು ಕಮ್ಮಿ 86, 85, 87ರಲ್ಲಿ ಈ ಒಂದು ನಾವು 29 ಜನ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಿಲಗುಳಿಯಿಂದ ಸೇರಿ ಮತ್ತೆ ರೆಗ್ಯುಲರ್ ಆಗಿ ಆ ಒಂದು ದೇವರ ಆಶೀರ್ವಾದದಿಂದ ಸುಮಾರು ಜನ 80% ಜನನು ಕೂಡ AW ಹುದ್ದೆ ತಗೊಂಡು ಇವತ್ತು ನಿವೃತ್ತಿ ಹೊಂತಾರ ಅಂತಂದ್ರೆ ನಾವು ಬಹಳ ಹೆಮ್ಮೆ ಪಡಬೇಕಾದಂತ ವಿಷಯ. ಈ ಶುಭ ದಿನದಂದು ಈ ಟಿವಿ ಧನ್ವಾಡೆ ಅವರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಯೋಜನಾ ಉಪವಿಭಾಗ ವಿಜಯಪುರ ವಯೋನಿವೃತ್ತಿಯ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಕಾರ್ಯನಿರ್ವಾಹಕ ಅಭಿಯಂತರಾದ ಜತ್ ಸಾಹೇಬ್ರೆ ಹಾಗೂ ಮುಖ್ಯ ಅತಿಥಿಗಳಾದ ಮಸೀದ್ ಮೇಡಮ್ ಅವರೇ ಹಾಗೂ ಕೇಂದ್ರ ಬಿಂದುಗಳಾದ ಧನ್ವಾಡೆ ಮತ್ತು ಅವರ ದಂಪತಿಗಳೇ ಹಾಗೂ ಯೋಜನಾ ಉಪವಿಭಾಗದ ಎಲ್ಲ ಸಿಬ್ಬಂದಿಯವರೇ, ವಂದಾಲ್ ಸಾಹೇಬ್ರೆ ಹಾಗೂ ಎಲ್ಲ ಗುತ್ತೇದಾರರೇ, ಪತ್ರಿಕಾಭಿಮಾನಿಗಳೇ ಹಾಗೂ ನನ್ನ ಎಲ್ಲ ಸ್ನೇಹಿತರೆ. ನೋಡಿ, ಅವರು ನಮಗೆ ಸಂಬಂಧ ಬಂದದ್ದು 2003-4 ಮೋಸ್ಟ್ಲಿ ಅವ್ರು ತಾಲೂಕ್ ಪಂಚಾಯತಿಗೆ ಇದ್ರು. ನಾ ಜಡ್ಪಿಗೆ ಫಸ್ಟ್ ಟೈಮ್ ಜಡ್ಪಿಗೆ ಸಿಂದಿಗೆಯಿಂದ ಬಂದು ಬಿಜಾಪುರಕ್ಕೆ ಜಾಯ್ನ್ ಆದಾಗ ಅಲ್ಲಿಂದ ಪರಿಚಯ ಜಾಸ್ತಿ. ಆಮೇಲೆ ಅವ್ರು PMJS ಪೋಸ್ಟಿಂಗ್ ಮಾಡಿಸ್ಕೊಂಡು ಡೆಪ್ಯುಟೇಷನ್ ಇದಕ್ಕಿದ್ರು. PMJS ನಾವು ಒಬ್ಬನೇ ಇದ್ದೀವಿ. ಬಿಜಾಪುರ ಸಬ್ ಡಿವಿಷನ್ಗೆ ಬಂದರು. ಅದಕ್ಕೆ ಬಂದು ಪಾಪ ಡೆಪ್ಯುಟೇಷನ್ ಮೇಲೆ ಮತ್ತೆ ಜಡ್ಪಿ ನಮ್ಗೆ ಅದೇ ಬರೋಬ್ಬರಿ ಇರಿ ಅಂತಂದ್ರು. ಇಲ್ರಿ ಬರ್ರಿ, ಇದು PMJS ಆಫೀಸ್ ಭಾಳ ಬೆಸ್ಟ್ ಅದ ಬರ್ರಿ ಅಂತ 2 ಸರಿ ಹೇಳಿದೆ. ನಾನು ಮತ್ತಷ್ಟು ಕಾಂಟ್ಯಾಕ್ಟ್ ನಮ್ಗೆ ಇದು ಬಗೆಹರಿಯಂಗಿಲ್ಲ ರೀ, ಟೆಸ್ಟ್ ಗಿಸ್ಟ್ ಮಾಡೋದು ಇದು ಬಗೆಹರಿಯಂಗಿಲ್ಲ ಅಂತಂದ್ರು. ಬಟ್ ಅವ್ರದ್ದು ಲಾಸ್ಟ್ ಸರ್ವಿಸ್ ಹೆಂಗಿತ್ತು ಅಂತಂದ್ರೆ PMJS ಆಫೀಸ್ ಭಾಳ ಬೆಸ್ಟ್ ಅನ್ಸ್ಕೊಂಡು ಹೋಗೋಂಗ ಅನಿಸ್ಕೊಂಡು ನನ್ನ ವಿಚಾರ. ಬರಲಿ ಕೆಲಸ ಆಗದೇ ಇರಲಿ ಅದಕ್ಕಿಲ್ಲ, ಬಟ್ ಆಫೀಸ್ ಚಲೋ. ಅದ್ರ ಯಾವುದೋ ಅಲ್ಲಿ ಜಡ್ಪಿ ಕಿರಿಕಿರಿ ಮಾಡ್ಲಿಕ್ಕೆ ನಂತರ PMJS ಆಫೀಸ್ ಭಾಳ ಚಲೋ. ನಾನು ಇಲ್ಲಿ ಭಾಳ 12-13 ವರ್ಷ ನಾ PMJS ಒಳಗೆ ಕೆಲಸ ಮಾಡಿದ್ದೀನಿ. ಎಲ್ಲ ಗುತ್ತಿಗೆ ಹೋದ್ರೆ ಸ್ವಲ್ಪ ಸೆಕ್ಷನ್ ಆಫೀಸರ್ಗೆ ಕೆಲಸ ಜಾಸ್ತಿ ಬೀಳ್ತಿತ್ತು. ಕೆಲಸ ಸೆಕ್ಷನ್ ಆಫೀಸರ್ ಮಾಡ್ಲಿಕ್ಕೆ ಅಂದ್ರೆ AWಗಳು ಎಕ್ಸಿಗಳು ಭಾಳ ಆರಾಮ್ ದೇವ್ರಿದ್ದಂಗೆ ಇರ್ತಿದ್ರು PMJS ಒಳಗೆ. PWDಗಳು ತಲೆಗೆ ಈಗ ಸ್ವಲ್ಪ ಎಲ್ಲ ಪಾಪ ಇದು ಬದಲಾವಣೆ ಆದಂಗ ಎಲ್ಲ ಚೇಂಜ್ ಆಗ್ತದೆ. ಧನ್ವಾಡೆ ಸಾಹೇಬ್ರು ಒಂದು ಇದು ಇಂಟ್ರೆಸ್ಟ್ ಮಾತಂತಂದ್ರೆ ಯಾವಾಗ ಮಾತಾಡ್ಲಿ, ಯಾರೇ ಬೇಕಾದವ್ರು ಅಣ್ಣವ್ರಲ್ಲಾರ್ದು ಮಾತಾಡ್ತಿದ್ರು. ಬೇಕಾದವ್ರು ಬಂದ್ರು, ಸರ್ ಅಣ್ಣವ್ರು ಹೇಳ್ರಿ ಅಂತ ಹೇಳ್ತಾರೆ. ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ. ಮತ್ತು ನಾನಂತೂ ನೋಡಿದ್ದವ್ರದ್ದು ಸಿಟ್ಟಿಂದ ಎಂದೂ ಬಂದಿಲ್ಲ. ಮನ್ಯಾಗ ಬಂದಾರಿಲ್ಲ ಗೊತ್ತಿಲ್ಲ ನೋಡ್ರಿ, ಎಂದೂ ಸಿಟ್ನಾಗ ಇರ್ತಿಲ್ಲ. ಹಸನ್ ಬಗ್ಗೆ ಮಾತು ಕಡಿಮೆ. ನಾವು ಮೋಸ್ಟ್ಲಿ ನೀವು ಡೈಲಿ ಬೇಸ್ ಇದ್ದವ್ರು ಒಂದಾಗ್ಲೊಬ್ಬರು ಬಿಟ್ಟರು ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಮಾತು ಕಡಿಮೆನೇ ಅಂತ ಕಾಣಿಸ್ತು. JP ಶೆಟ್ಟರು ಮಾತು ಕಡಿಮೆನೇ ಇರ್ತಿತ್ತು. ಏನ್ರಾದ್ರು ಅವ್ರಿಬ್ರು ಒಂದು ಸ್ವಲ್ಪ ಅಪವಾದ ಇರ್ತಾವ ಇದ್ದಂಗಿತ್ತು. ಆತ ಈಗ ಅವರ ವಯೋನಿವೃತ್ತಿ ಅಗ್ರಿ ದಿನಗೂಲಿಯಿಂದ ಬಂದು ಸಹಾಯಕ ಕಾರ್ಯನಿರ್ವಾಹಕ ಒಂದು ಪೋಸ್ಟಿಗೆ ಬಂದಾರಂದ್ರೆ ಯೂಶ್ವಲಿ ಇಂಜಿನಿಯರ್ಸಿಗೆ ಒಂದು ದೊಡ್ಡ
ಹಿರಿಮೆನೆ. ಯಾಕಂದ್ರೆ ಕಷ್ಟ ಭಾಳ ಪಟ್ಟಿರ್ತಾರೆ ಇಂಜಿನಿಯರ್ಸ್, ಒಂದಾಲ್ ಸಾಹೇಬ್ ಅಂದಾಗ ಕಷ್ಟ ಪಡ್ತಾರೆ. ಬಟ್ ಕೆಳಗಿನ ಲೆವೆಲ್ ತನಕ ನಮ್ಗೆ ಕಷ್ಟಪಟ್ಟವ್ರನ್ನೇ ನಮ್ಮ ಕಡೆಯಿಂದ ಕೆಲಸ ತಗೊಂಡವ್ರು ಸಹಿತ ಒಮ್ಮೆ ನಮ್ಮನ್ನ ನೋಡಂಗಿಲ್ಲ, ಬರ್ಸಿ ಹ್ಯುಮ್ಯಾನಿಟಿ ಅನ್ನೋದು ಬಿಟ್ಬಿಡುತ್ತೆ. ಬಟ್ ನಮಗಿದ್ದಷ್ಟು ಹ್ಯುಮ್ಯಾನಿಟಿ ಉಳಿದವ್ರಿಗೆ ಯಾರಿಗಿಲ್ಲ. ಅದಕ್ಕೆ ಇಂಜಿನಿಯರ್ಸ್ ಏನೇ ತ್ರಾಸ ಆದ್ರೂ ಹಿಂದಾಡಿ ಯಾರೋ ಒಬ್ರು ಬಂದು ಬೆನ್ನು ಹತ್ತಿರ್ತಾರೆ. ಹೀಗಾಗಿ ಅವರು ವಯೋನಿವೃತ್ತಿ ಅಗದಿ ಸುಗಮಕರವಾಗಿ ಅವರ ಆಯುರಾರೋಗ್ಯ ಕೊಡಲಿ, ಅವ್ರ ಕುಟುಂಬಕ್ಕೆಲ್ಲ ಇದು ಕೊಡಲಿ ಅಂತ ಹೇಳಿ ನಾನು ಈ ಸಭೆಯ ಅಧ್ಯಕ್ಷತೆ ವಹಿಸಿ ಮಾನ್ಯ ಶ್ರೀ ಜತ್ ಸಾಹೇಬ್ರೆ, ನಾವು ಫಸ್ಟಿಗೆ ನಾನು ಕೆಲಸ ನಮ್ಮದು 86 ನಾವು ಕುತ್ಕೊಂಡ್ವಿ. ಟ್ರೈನಿಂಗ್ ಅಂತ ಹೇಳಿ PWD ಹಾಕಿದ್ದು 6 ಮಂದಿ ಹಾಕಿದ್ದು. 6 ಮಂದಿ ಒಳಗೆ ಒಂದೇ ಟ್ರೈನಿಂಗ್ ಅದು, ಅದೇ ಫಸ್ಟ್ ವರ್ಷ ಸ್ಟಾರ್ಟ್ ಆಗಿತ್ತು ಟ್ರೈನಿಂಗ್. ಇಂಜಿನಿಯರ್ಸ್ಗಳಿಗೆ ಟ್ರೈನಿಂಗ್ ಅದೇ ಅದೇ ಟ್ರೈನಿಂಗ್ ಸ್ಟಾರ್ಟ್ ಆಗಿತ್ತು. ಒಂದು ಆಗ ರೈಲ್ವೆ ತೊಗೊಳಕ ಅವಾಗ ನಮ್ಮ ಮುಂಚೆ BS ಪಾಟೀಲ್ ಸಾಹೇಬರು BS ಪಾಟೀಲ್ ಸಾಹೇಬ್ ಮುಂದೆ ಅವ್ರು 4-5 ಮಂದಿ ಆಗಿನ ಕಾಲದಾಗ ನಮ್ಮ ಗೆಸ್ಟ್ಗಳಿಂದ ಮತ್ತು MLAಗಳು ಕೈಯಿಂದ ಫೋನ್ ಮಾಡಿದ್ರು, ಯಾರನ್ನೂ ತೊಗೊಳಿಲ್ಲ ರೈಲ್ವೆ. ಎಲ್ಲರನ್ನೂ ತೆಗೆದು ಅದಕ್ಕೆ ನಾನು ಆಯ್ತು ಬಿಡಪ್ಪ, ಅವ್ರನ್ನೇ ತೊಗೊಂಡಿಲ್ಲ ಮನೇನು ತೊಗೋತಾರಂತ ನಾನು ಕಡೆ ಹಾಕಿ ಬಂದೆ. ಮುಂದೆ 2 ತಿಂಗಳಾಗ ನಾವು ಅದೇ MLA ಶಾಸಕರ ಗ್ರ್ಯಾಂಟ್ ಬಿಡುಗಡೆ ಇಷ್ಟ ಒತ್ತಡ, ಕೆಲಸದ ಒತ್ತಡ ದೂರ ಆಗಿತ್ತು. ಅಲ್ಲಿ ನಾ ಕೆಲಸ ಮಾಡೋದು ಸಾಹೇಬ್ರಾಗಿ ಪಡಿಸ್ದಾಗಿರ್ತೀವಿ, ಬಿಡುಗಡೆ ಪಡಿಸ್ದಾಗ ಪಡಿಸ್ದಾಗ ಅವ್ರು ನಾನು ಕೆಲಸ ಮಾಡೋದು ನಾನು ಮುಂದೆ ಅವರೇ ಟೂಣೂರು ಕೊಟ್ಟು ಕಳಿಸಿದ್ರು. ನಮ್ಗೆ ಕರ್ಕೊಂಬ ಹೋಗಿ 2:30 ಕರೆಕ್ಟ್ ಬಂದು ಸಾಹೇಬ್ರು ಬಂದು ಭೇಟಿ ಆಗದ. ಯಾಕಪ್ಪ ಅಂತ ಇಲ್ಲ ಹೊಟ್ಟೆಗೆ ಬರ್ತಿದ್ರು, 3 ಗಂಟೆಗೆ ಬಂದು ಭೇಟಿ ಆಗ ಹೋದ್ರು. ಅವ್ರು ಹ್ಯಾಬಿಟ್ಸೇ ಬೇರೆ ಇತ್ತು. ನಿವೇದನೆ ಮಾಡ್ತೇನೆ ಅಂತ ಕೇಳಿ ನೀವು ಮಾಡೋದು ಮಾಡ್ತೀನಿ ಸಾಹೇಬ್. ನನಗೆ ಅವಾಗ ಆಶ್ಚರ್ಯ ಆಯ್ತು, ಎಲ್ಲರೂ ಒತ್ತಡ ಮಾಡಿದ್ರು ಯಾರು ತೊಗೊಳಂತ ಹೇಳಿದ್ರೆ ನನ್ನ ಕರೆದು ಕೊಡ್ತಾರೆ ಅಂತ ತಿಳ್ಕೊಂಡು ಅವಾಗಲಿಂದ ನಾವು ಕೆಲಸ ಕಾರ್ಯದಿಂದಲೇ ನಾನು ತೊಗೊಂಡಿದ್ದರೆ ಮುಂದೆ ನಾನು ಹಾಗೆ ಕಂಟಿನ್ಯೂ ಆಗಿ ನನ್ನೊಂದು ಸ್ವಭಾವ ಏನಿತ್ತಂತಂದ್ರೆ ನ್ಯಾಯಯುತವಾಗಿ ಕೆಲಸ ಆಗಿತ್ತಂದ್ರೆ ಯಾರೇ ಅಂಥದ್ದೇ ಪೊಲಿಟಿಕಲ್ ಪ್ರೆಷರಿಂದ ಬಿಡಲಿ ನಾ ಎಂದೂ ಹಿಂದೆ ಸರಿದಿಲ್ಲ. ಬೇಕಾದ್ರೆ ಎಲ್ಲರಿಗೂ ಯಾರೇ ಅಪೋಸ್ ಮಾಡಿದ್ರು ನಾ ಎಂದೂ ಹಿಂದೆ ಸರಿಸಿ ಆ ಕೆಲಸ ಬಿಟ್ಟಿಲ್ಲ. ಇದೊಂದು ನಮ್ಮ ಸ್ವಭಾವ. ಆ ಕೆಲಸ ಮಾಡಿರ್ತೀನಿ, ಅದಕ್ಕೆ ಕೆಲಸ ನ್ಯಾಯಯುತವಾಗಿತ್ತಂದ್ರೆ ಅಂದು ಪ್ರಶ್ನೆನೇ ಬರೋದಿಲ್ಲ. ನಾ ಹಿಂಗಾಗಿ ಆ ಮಾಡ್ತೋ ನಮ್ದೆಲ್ಲ ಸ್ವಭಾವ ಬರ್ತಾಗಿ ನಾನು ಯಾರು ಟ್ರಾನ್ಸ್ಫರ್ ಮಾಡಕ್ಕೆ ನೋಡ್ಲಿಲ್ಲ. ಎಲ್ಲ ನನ್ನ ಅಟ್ ಸಹಕಾರ ಕೊಟ್ಟರು. ಟ್ರಾನ್ಸ್ಫರ್ ಮಾಡಕ್ಕೆ ನಾನು ಯಾರು ಮಾಡಿದೆ ಯಾಕೆ ನನ್ನ ಕೆಲಸದ ಮಾಡುವ ಒತ್ತಡ ನಾ ಯಾರು ಒತ್ತಾಯ ಮಾಡಿ ಏನಿದ್ರು ಡೈರೆಕ್ಟ್ ಮಾತಾಡ್ತೀನಿ ಎಲ್ಲ ಸಾಹೇಬ್. ಹೀಗಾಗಿ ನಾನು ಕೆಲಸ ನಿರ್ವಹಿಸಿದ್ದೆಲ್ಲ ಸರ್ಕಾರದಿಂದ ಇವತ್ತು ಸುಲಭವಾಗಿ ನಿವೃತ್ತಿ ಆಗ್ತೀನಿ ಅಂದ್ರೆ ಆ ದೇವರದಯ ತಮ್ಮ ಸಹಕಾರ, ತಮ್ಮ ಆಶೀರ್ವಾದ ಎಲ್ಲರೂ ಸರಿ ನನ್ನ
నేను ಮುಗಿಲ್ಲ ಸರ್ ಸೈ ಮಾಡತ್ತಾರೆ ನೀವು ಹಾಕ್ರಿ ಏನು ಸರ್ ಜಡ್ಜಿಯಿಂದ ಅಭಿನಂದನ್ ಸಾಹೇಬರು ಅಲ್ಲಿ ಮುಗಿಸಲ್ಲ ನೋಡಿ ಸರ್ ಅಲ್ಲಿ ಅಲ್ಲಿ ಎಸ್ ಸಿ ಚಾರ್ಜ್ ಕೊಡ್ಬೇಕು ಬಟನ್